ಹಲೋ ಸ್ನೇಹಿತರೆ, ನಮಸ್ತೆ, ವೆಲ್ಕಮ್ ಬ್ಯಾಕ್. ಪೂಜೆಗೆಲ್ಲ ರೆಡಿ ಆಯಿತು, ನಾನು ಕೂಡ ರೆಡಿ ಆದೆ. ಈ ಪೂಜೆಗೆಲ್ಲ ಅಷ್ಟೊಂದು ರೆಡಿಯಾಗೋಕೆ ಹೋಗಲ್ಲ ನಾನು. ಸಡನ್ನಾಗಿ ಒಂದು ಸ್ಯಾರಿ ಹಾಕ್ಕೊಂಡು, ಇದು ಶ್ವೇತಾ ಅವ್ರ ಹತ್ರ ತೊಗೊಂಡಿದ್ದು ಸ್ಯಾರಿ. ಸೊ ನಿನ್ನೆ ಬ್ಲೌಸ್ ಸ್ಟಿಚ್ ಮಾಡಿ ಕೊಟ್ಟಿದ್ದಾರೆ ಆರ್ವಿ ಅವರು, ತುಂಬ ಚೆನ್ನಾಗಿ ಹೊಲ್ದಿದ್ದಾರೆ. ಸೊ ಡೀಟೇಲಾಗಿ ನೆಕ್ಸ್ಟ್ ವಿಡಿಯೋನಲ್ಲಿ ತೋರಿಸ್ತೀನಿ. ಬ್ಯಾಕ್ ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಹೊಲ್ದಿದ್ದಾರೆ. 3:30 ಎದ್ದಿರೋದು, ಎಲ್ಲ ರೆಡಿಯಾಗಿದೆ. ಟೈಮ್ 9 ಗಂಟೆ. ದಾಸಪ್ಪಂಗೆ ಕಾಯ್ತಾ ಇದ್ದೀವಿ. ಪೂಜೆಗೋಸ್ಕರ ಎಲ್ಲ ಪಕ್ಕ ರೆಡಿಯಾಗಿದೆ. ಈಗ ದಾಸಪ್ಪ ಅವ್ರು ಬಂದಿದ ತಕ್ಷಣ ಪೂಜೆ ಮುಗಿಸೋದು ಅಷ್ಟೇ. ಊಟ ಮಾಡಿಬಿಟ್ಟು ಒಂದು ರೌಂಡ್ ಮಲ್ಕೊಬೇಕು. ಯಾಕೆಂದರೆ 3:30 ಎದ್ದಿರೋದು, ಕಣ್ಣು ಎಳಿತಿದ್ದಾವೆ. ನಾಳೆ ಮತ್ತೆ ನಮ್ಮ ಊರಿಗೆ ಹೋಗಬೇಕು. ರೋಹಿತ್ಗೆ ಬೋಂಡ ಹಾಕಿಬಿಟ್ಟಿದ್ದೀನಿ, ಹಾಕ್ತೀನಿ ಅಂತ. ಆಯಿತು, ಎಲ್ಲ ಇಷ್ಟಿಷ್ಟು ಹೋಗಿ ಮಾಡಿಟ್ಟಿದ್ದೀನಿ. 1 2 3 4 5 6 7 8 9 10 11 ಐಟಮ್ ಮಾಡಿದ್ದೀನಿ. ಏನೇನು ಅಂತಂದರೆ 7:45 ವರ್ಷದಲ್ಲಿ ಫುಲ್ ಅಡುಗೆ ರೆಡಿ. ಏನೇನು ಅಂದರೆ ಪಲಾವು, ಮೊಸರು ಬಜ್ಜಿ, ಒಬ್ಬಟ್ಟು ಸಾಂಬಾರು, ಅದ್ರ ಜೊತೆಗೆ ಕಾಯಿ ಒಬ್ಬಟ್ಟು ಸುಳ್ಳು ಹೇಳ್ಬಾರ್ದು, ರೆಡಿ ತರಿಸಿದ್ದೀನಿ ಈ ಸಲ. ಸೊ ಅದು ಬಿಟ್ಟರೆ ಪಾಯಸ, ಇದು ನಾವು ಮಡಿಯಿಂದನೇ ಮಾಡಬೇಕು, ಎಡೆಗೆಲ್ಲ ಇಡೋಕ್ಕೆ. ಅದಕ್ಕೋಸ್ಕರ ನಾನು ಪಾಯಸ ಮಾಡಿಬಿಟ್ಟಿದ್ದೀನಿ. ಹಾಲು ಕೀರು, ಕಡಲೆಕಾಳು ಉಸ್ಲಿ, ಕಾಬೂಲ್ ಕಡಲೆಕಾಳು ಪಲ್ಯ ಅಂತಾರಲ್ಲ ಅದು, ಕ್ಯಾರೆಟು, ಹುಳಿಕಾಯಿ ಪಲ್ಯ, ಕೋಸಂಬರಿ, ಮೊಸರು ಬಜ್ಜಿ, ಮಜ್ಜಿಗೆ, ಅನ್ನ, ಸಾಂಬಾರು, ಪಲಾವು, ಇಷ್ಟು ಐಟಮ್ ಮಾಡೀನಿ. ಬೋಂಡ ಒಂದು ಹಾಕಿ, ಈಗ ದೇವ್ರ ಮನೆ ಅಡುಗೆದೆಲ್ಲ ಮುಗೀತು. ಬೋಂಡ ಒಂದು ಹಾಕೊಬೇಕು. ಇನ್ನೇನು ದಾಸಪ್ಪ ಬರೋ ಟೈಮ್ ಹಾಕೊಂಡ್ರೆ ಆಯಿತು. ಇಷ್ಟೊಂದು ಪಲಾವ್ ಇವತ್ತೇ ಮಾಡಿರೋದು. ಪ್ರತಿ ಸಲ ಚಿತ್ರಾನ್ನ, ಪುಳಿಯೋಗರೆ ಇದೇ ಮಾಡ್ತಿದ್ವಿ. ಈ ಸಲ ಚೇಂಜ್ ಇರಲಿ ಅಂತ ಇದನ್ನು ಮಾಡಿದ್ದೀನಿ. ಎಷ್ಟು ಫಾಸ್ಟಾಗಿ ಮಾಡಿದ್ದೀನಿ ಅಂದರೆ 3:30 ಎದ್ದಿದ್ದು ನಾನು. ಎಲ್ಲ ಅಡುಗೆ ರೆಡಿಯಾಗಿದೆ. ಸೊ ಇನ್ನೇನಿದ್ರು ದಾಸಪ್ಪನಿಗೆ ರೆಡಿ ಮಾಡಿ ಊಟ ಮಾಡೋದಷ್ಟೇ ಬಾಕಿ. ಸ್ನೇಹಿತರೆ, ಅಡುಗೆ ಕೆಲಸ ಎಲ್ಲ ಮುಗಿಸ್ಬಿಟ್ಟೆ. ಈಗ ಎಲ್ಲ ರೆಡಿಯಾಗಿದೆ. ಒಂದು ಪ್ಲೇಟ್ ತಗೊಂಡಲ್ಲಿ ಬಿಳೆ ನಮಕ್ ಕೆಂಪು ನಮ ಇಡಕ್ಕೆ ಪ್ಲೇಟ್ ಹೂವು ಅಂತೂ ಎಷ್ಟು ತಂದ್ಬಿಟ್ಟಿದ್ದು ನಾವು. ಎಷ್ಟು ಫ್ರೆಶ್ ಆಗಿರೋ ಹೂವು ತಂದಿದ್ದೀವಿ ಗೊತ್ತಾ. ಮೊದಲೇ ವಾರಕ್ಕೆ ಅಂತಲೇ ಅಷ್ಟು ಹೂವು ತರ್ತೀವಿ. ಇನ್ನು ಮನೆ ದೇವರು ಹಬ್ಬ ಅಂದರೆ ಕೇಳಬೇಕಾ, ಹೂವಿನ ಸುರಿ ಮಳೆ ಬಾಚ್ಕೊಂಡು ತಂದ್ಬಿಟ್ಟಿದ್ದೀವಿ ಎಲ್ಲ ಹೂವು. ಸಕ್ಕತ್ತಾಗಿರೋ ಹೂವು, ಫ್ರೆಶ್ ಹೂವು. ಕಟ್ಟೋಷ್ಟರಲ್ಲಿ ಇದೆಲ್ಲ ರೆಡಿ ಮಾಡಿ ನಾನು ರೆಡಿ ಆಗಬೇಕು. ಹೋಗ ಇದನ್ನ ತಮಗ ತುಪ್ಪದ ತಮಗ. ಹೂವು ನೋಡಿದ್ರೆ ಖುಷಿ ಆಗ್ಬಿಡುತ್ತೆ ನನಗಂತೂ. ಹೂವು ನೋಡಿದ್ರೇ ಖುಷಿ. 3 4 5 ಎಲ್ಲ ಅಳತೆ ಮಾಡ್ಕೊಂಡು ಕಟ್ ಮಾಡ್ಕೊಂಡ್ಬಿಡ್ತೀನಿ. ಅಲಂಕಾರ ಚೆನ್ನಾಗಿ ಬರಬೇಕಲ್ವ, ಹಂಗಾಗಿ. ದಾಸಪ್ಪ ಒಂಚೂರು ಮಾಡ್ಕೊಳ್ರಿ. ದುಂಡು ಮಲ್ಲಿಗೆ, ಕಾಕಡ, ಸೇವಂತಿಗೆ, ಆಮೇಲೆ ಬಿಡು ಅಂತೂ ಕಲರ್ಫುಲ್ ತಂದುಬಿಟ್ಟಿದ್ದೀನಿ. ಆಮೇಲೆ ಕನಕಾಂಬರ ತೊಗೊಂಡಿದ್ದೀನಿ. ಆಮೇಲೆ ಸೇವಂತಿಗೆ ಬಿಡು ಹೂವು, ಆಮೇಲೆ ಚೆಂಡು ಹೂವು ಆರತಿಗೆ ಎರ್ಸೋಕ್ಕೆ. ನಮ್ಗೆ ಒಂದು ಸ್ವಲ್ಪ ಜಾಸ್ತಿನೇ ಬೇಕು ಹೂವು. ಇನ್ನೇನು ಒಳಗಡೆ ಅಡುಗೆ ಎಲ್ಲ ರೆಡಿ ಆಯಿತು. ಇವಾಗ ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಇನ್ನು ಹೂವೆಲ್ಲ ಮುಡಿಸಿ ಸಣ್ಣ ಪುಟ್ಟ ಕೆಲಸಗಳು ಬೇಜಾನಿರುತ್ತೆ ದೇವ್ರ ಮನೆಯಲ್ಲಿ. ಸೊ ಎಲ್ಲ 2 ಮಾರು, ಕನಕಾಂಬರ, ಸೇವಂತಿಗೆ ಎಲ್ಲ 2 ಮಾರು ತಂದಿದ್ದೀನಿ. ನೆನ್ನೆ ಎಲ್ಲ ಕ್ಲೀನ್ ಮಾಡಿದ್ರಿಂದ ಸ್ವಲ್ಪ ಈಸಿ ಆಯಿತು. ಸೊ ಆದ್ರೂ 1 ಅವರ್ ಮೇಲೆ ನನಗೆ ಬೇಕಾಗುತ್ತೆ ಪೂಜಾ ರೂಮ್ ಕ್ಲೀನ್ ಮಾಡೋಕ್ಕೆ. ಸುಮಾರಷ್ಟು ಜನ ಕೇಳೋದೇ ಅದು, ನೀವು ಅಲಂಕಾರ ಮಾಡೋಕ್ಕೆ ಎಷ್ಟು ಟೈಮ್ ತೊಗೊತೀರಾ ಅಂತ. ಮಡಕೆ ತೊಟ್ಟೋದು ಹಂಗಿದೆ. ನೆನ್ನೆ ಸ್ನಾನ ಮಾಡ್ಕೊಂಡು ತಂಬಿಟ್ಟೆಲ್ಲ ಮಾಡಿಟ್ಟಿದ್ದೆ. ಇದಕ್ಕಿನ್ನೇನಿಲ್ಲ, ಹೊಂಬಾಳೆ ಮತ್ತು ಹೂಗಳನ್ನ ಚುಚ್ಚೋದಷ್ಟೇ.
ಮನೆ ದೇವರು ಹಬ್ಬ ಆಗಿರೋದ್ರಿಂದ ಒಂದೇ ಆರತಿ ಮಾಡೋದು. ಅದೇ ಸುಮಾರು ಸಲ ನಾನು ಹೇಳಿದ್ದೀನಿ, ಗಂಡು ದೇವ್ರಿಗೆ ನಾವು ಒಂದೇ ಆರತಿನೇ ಮಾಡೋದು. ಸೊ ಮಾರಮ್ಮನ ಜಾತ್ರೆ ಎಲ್ಲ ಮಾಡಿದಾಗ ಇನ್ನು ನರಸಿಂಹಂಗೆ ಒಂದು ಮಾಡಿರ್ತೀವಿ, ಇನ್ನು ಜೋಡಿ ಆರತಿ ಮಾರಮ್ಮಂಗೆ ಮಾಡಿರ್ತೀವಿ. ಅಂದರೆ ವರ್ಷದಲ್ಲಿ 2-3 ಆರತಿ ಮಾಡಬೇಕಾಗುತ್ತೆ ನಾನು. ಸೊ ಇನ್ನೊಂದು ಹೊಸದಾಗಿ ಶುರು ಮಾಡಿದ್ದೀನಿ. ಸೊ ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ಹೇಳ್ತೀನಿ. ಬ್ಲಾಗ್ಗಳು ನೋಡ್ತಾ ಇದ್ದರೆ ಖಂಡಿತ ನಿಮಗೆ ಗೊತ್ತಾಗುತ್ತೆ ಯಾವ್ಯಾವ ದೇವರಿಗೆಲ್ಲ ಆರತಿ ಮಾಡ್ತೀನಿ ಅಂತ. ಸೊ ನಮ್ಮ ತೋಟದ ಹೊಂಬಾಳೆ ಸಿಂಪಲಾಗಿ ಪುಟ್ಟದಾಗಿ ಆರತಿನ ನಮ್ಮ ನರಸಿಂಹನಿಗೆ ರೆಡಿ ಮಾಡಿದ್ದಾಯಿತು. ಸೊ ರೋಹಿತ್ ಇವಾಗ ಬೋಂಡ ಮಾಡ್ತಾ ಇದ್ದಾನೆ. ಸೂಜಮ್ಮನ ತೋರಿಸ್ತೀನಿ. ನಮ್ಮ ಮನೆಯವರು ಅಲ್ಲಿ ಮಂಕೊಂಡಿದ್ದಾರೆ. ಸೂಜಮ್ಮ ಅವರು ಪಂಚ ಹಾಕ್ಕೊಂಡು ರೆಡಿಯಾಗಿದ್ದಾರೆ ಮಾಮಿ ಮಂಟಕ್ಕೆ. ಏನು ಮಾಡ್ತೀರಮ್ಮ? ಕು ಡನ್ ಡನ್ ಅಂತೀರಾ? ಬೋಂಡ ಹಾಕ್ತಾವ್ ನೋಡಿ, ಬೋಂಡ ಹಪ್ಪಳ ನೋಡು. ಒಂದು ಎಣ್ಣೆ ಹಾಕೊಂಡು ಕಿಲೋಮೀಟ್ರಿಂದ ಹಾಕು, ಮೇಲಿಂದ ತಪ್ಪಂತ ಮುಖಕ್ಕೆ ಸಿಡಿಯಂಗೆ. ಅಂದ ಹೆಂಗೆ ಗೊತ್ತಾ, ಟೈಮಿಂಗ್ಸ್ ಅಂದರೆ ಟೈಮಿಂಗ್ಸ್. ಏನಾದರೂ ಒಂದು ಟೈಮ್ ಹೇಳಿದೆ ಅಂದರೆ 1/2 ಅವರ್ ಮುಂಚೆನೇ ರೆಡಿ ಇರ್ತೀನಿ ಎಲ್ಲದಕ್ಕೂ ಅಷ್ಟೇ. ಸೊ 9 ಗಂಟೆ ಅಂದರೆ 8:15 ಅಷ್ಟರಲ್ಲಿ ಅಡುಗೆ ಎಲ್ಲ ರೆಡಿ ಆಯಿತು. ದಾಸಪ್ಪನು ಬಂದಿದ್ದಾಯಿತು. ಎಲ್ರಿಗೂ ಕೂಡ ನಾಮ ಇಡ್ಸ್ಕೊತಾ ಇದ್ದೀವಿ. ಅಂದರೆ ಗಂಡು ಮಕ್ಕಳಿಗೆಲ್ಲ, ಗಂಡಸರಿಗೆಲ್ಲ 3 ನಾಮ, ಹೆಣ್ಮಕ್ಳಿಗೆಲ್ಲ ಒಂದೇ ನಾಮ ಇಡೋದು. ಸೊ ನೋಡಿ ನಮ್ಮ ಪೂಜಾ ರೂಮು ಲಕ 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 ಅಂತ ಹೆಂಗೆ ರೆಡಿ ಆಗಿಬಿಟ್ಟಿದೆ ಅಂತ. ಇನ್ನು ಹೊಂಬಾಳೆ ಎಲ್ಲ ಇನ್ನೂ ಮಿಕ್ಕಿತ್ತು, ಹಾಗಾಗಿ ಮಂಟಪಕ್ಕೆ ಮತ್ತು ಎಲ್ಲ ದೇವ್ರುಗಳಿಗೆಲ್ಲ ಮುಡಿಸ್ಬಿಟ್ಟಿದ್ದೀನಿ. ನೋಡ್ಲಿಕ್ಕಂತೂ ಭಾಳ ಚೆನ್ನಾಗಿ ಕಾಣಿಸ್ತಾ ಇದೆ. ಪೂಜಾ ರೂಮ್ ಚೆನ್ನಾಗಿ ರೆಡಿ ಮಾಡಿದ್ದೀನ ಇಲ್ವಾ ಅಂತ ಖಂಡಿತ ನೀವು ತಿಳಿಸ್ಲೇಬೇಕು, ಕಮೆಂಟ್ ಮಾಡಿ. ಇನ್ನು ದಾಸಯ್ಯನವ್ರು ಬಂದಿದ್ದಾರಲ್ವ, ಇನ್ನು ಬೌನಾಸಿ ತೊಗೊಂಬಂದಿದ್ದಾರೆ. ಬೌನಾಸಿ ಅಂತ ಕರಿತೀವಿ, ಬೇರೆ ಕಡೆ ಏನು ಕರೀತಾರೋ ನಂಗೆ ಗೊತ್ತಿಲ್ಲ. ಸೊ ಅದನ್ನು ದೇವರು ಹೊಟ್ಟೆ ಅಂತ ಭಾವಿಸ್ತೀವಿ ನಾವು. ಸೊ ಇವಾಗ ಏನು ನೋಡ್ತಾ ಇದ್ದೀರಾ, ಬೌನಾಸಿ ಅಕ್ಕಿ ಮೇಲೆ ಇಟ್ಟಿದ್ದೀವಿ. ಸೊ ಅದ್ರ ತುಂಬ ಊಟ ಬಡಿಸ್ಬೇಕು ನಾವು. ವರ್ಷಕ್ಕೊಂದೇ ಬಾರಿ ನಾವು ಇದನ್ನು ಮಾಡೋದು. ಹಂಗಾಗಿ ದೇವ್ರಿಗೆ ಯಾವುದೇ ಕಾರಣಕ್ಕೂ ಹಿಂಗೆ ಅರ್ಧಂಬರ್ಧ ತುಂಬೋದು, ಅರ್ಧ ಇದೆ ಅಂತ ಹೇಳ್ಬಿಟ್ಟು ಕಮ್ಮಿ ಮಾಡಿದ್ದೀವಿ ಅಂತ ಅರ್ಧ ತುಂಬೋದು, ಹಿಂಗೆಲ್ಲ ಮಾಡೋಂಗಿಲ್ಲ. ತುಂಬ ಪೇರಿಸ್ಬೇಕು. ನಾವೇನು ಮಾಡಿದ್ದೀವಿ ಅಡುಗೆನ ಅದನ್ನೆಲ್ಲ ಬಾಳೆ ಎಲೆ ಹಾಕಿ ಒಂದ್ರ ಮೇಲೊಂದು ಹಾಕಿ, ನಮಗೆ ಅದು ಗೊತ್ತಿದೆ, ಅಳತೆ ಗೊತ್ತಿದೆ. ಯಾಕೆಂದರೆ ಪ್ರತಿ ವರ್ಷ ಇವರೇ ಅಲ್ವಾ ಬರೋದು, ಇಷ್ಟು ಅನ್ನ ಮಾಡಿದ್ರೆ ಸಾಕಾಗತ್ತೆ ಅಂತ ಗೊತ್ತಿದೆ ನಮಗೆ. ಸೊ ರೋಹಿತ್ ಹೆಲ್ಪ್ ಮಾಡ್ತಾ ಇದ್ದಾನೆ ತುಂಬೋದಕ್ಕೆ. ಸೊ ದೇವ್ರಿಗೆ ತುಂಬಿ ಒಂದೇನು ರೋಹಿತ್ ಎಡವತ್ತು ಮಾಡಿದ್ದಾನೆ ಅಂದರೆ, ಭವನಾಸಿಗೆ ಹೂವನೇ ಹಾಕಿಲ್ಲ. ಎಷ್ಟು ಒಂದು 2 ಹೂವು ಇಟ್ಟಿದ್ದೀನಿ ಹಾಕು ಅಂತ. ಸೊ ಅವ್ನು ಏನು ಹೇಳಿದ್ರು ಇತ್ತೀಚೆಗೆ ನೆಗ್ಲೆಟ್ಟು ಏನು ಹೇಳಿದ್ರು ಮಾಡಲ್ಲ. ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅನ್ನೋದು. ಆಮೇಲೆ ಅದನ್ನು ನನ್ನ ಕೈಲೇ ಮಾಡಿಸೋದು. ಸೊ ಈಗ ನೆನ್ನೆ ಮೊನ್ನೆಯಿಂದನೂ ಇಡೀ ಹಬ್ಬದ ಕೆಲಸ ಎಲ್ಲ ನಾನೇ ಮಾಡಿಬಿಟ್ಟಿದ್ದೀನಿ. ನನಗೆ ಹುಷಾರಿಲ್ಲ, ಲೂಸ್ ಮೋಷನ್ ಅಂತ ಎದ್ದೇ ಇಲ್ಲ. ಸೊ ಇವಾಗ ಗಂಡಸರೇ ಮಾಡಬೇಕು. ದಾಸಯ್ಯನ ಪೂಜೆ ಅಂತೂ ಹೆಣ್ಮಕ್ಳು ಮಾಡೋಂಗೇ ಇಲ್ಲ. ಸೊ ತುಂಬಿಕೊಡೋಕ್ಕೆಲ್ಲ ಹೆಲ್ಪ್ ಮಾಡ್ಬೋದು ಅಷ್ಟೇ. ಅದು ಬಿಟ್ಟರೆ ರೋಹಿತೆ ಮಾಡಬೇಕಿಲ್ಲ, ಸುಜಿತ್ ಮಾಡಬೇಕು, ಇಲ್ಲ ನಮ್ಮ ಮನೆಯವ್ರು ಮಾಡಬೇಕು. ಪಾಪ ಅವ್ರ ಕೈಲಾಗಲ್ಲ. ಇನ್ನು ರೋಹಿತ್ ಇದ್ದಾನಲ್ಲ ಮಾಡ್ತಾನೆ. 1-2 ದಿವಸ ಸುಜಿತ್ ಎಲ್ಲ ಅಭ್ಯಾಸ ಮಾಡ್ಕೊಂಡಿದ್ದಾನೆ ನೋಡಿಕೊಂಡು. ಸೊ ಇನ್ನೊಂದು 2 ದಿವಸ ಹೋದರೆ ಸೂಜಮ್ಮನೂ ಕೂಡ ವಾರ ಮಾಡಪ್ಪ ಅಂದರೆ ಆರಾಮಾಗಿ ವಾರ ಮಾಡಿಬಿಡುತ್ತೆ, ರೆಡಿ ಮಾಡಿ ಕೊಟ್ಬಿಟ್ರೆ. ಸೊ ನೋಡಿ ಎಲ್ಲ ಮಾಡಿರೋ ಅಂಥ ಅಡುಗೆಗಳು. ಪಾಯಸ, ಒಬ್ಬಟ್ಟು ತರಿಸಿದ್ರು ಕೂಡ ನಮಗೆ ಏನಕ್ಕೆ ಪಾಯಸ ಮಾಡ್ತೀವಿ ಅಂತ ಅಂದರೆ, ಎಲ್ಲ ನಾವು ಸಿಹಿ ಪದಾರ್ಥ ಆಗಲಿ ಏನೇ ಆಗಲಿ ಮಡಿಯಿಂದ ಮಾಡಬೇಕು, ಸ್ನಾನ ಮಾಡಿಕೊಂಡು ಮಾಡಬೇಕು. ಸೊ ಅಲ್ಲಿ ಹೆಂಗೆ ಮಾಡ್ಕೊಂಡು ತಂದಿರ್ತಾರೆ ಏನೋ. ಸೊ ಅದು ದೇವ್ರು ಒಪ್ಕೊಳ್ಳುತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ನಾನು ಪಾಯಸ ಕೂಡ ಮಾಡಿದ್ದೆ. ನರಸಿಂಹನ ಪೂಜೆ ಶುರು ಮಾಡ್ತಾ ಇದ್ದೀವಿ, ನೋಡ್ಕೊಂಬನ್ನಿ.
ನೋಡಿದ್ರಲ್ವ ನಮ್ಮ ಮನೆಯಲ್ಲಿ ತೇರ್ ಹಬ್ಬ ಯಾವ ರೀತಿಯಾಗಿ ಮಾಡ್ತೀವಿ ಅಂತ ಪ್ರತಿ ವರ್ಷ ತೋರಿಸ್ತಾನೇ ಇದ್ದೀನಿ ಯೂಟ್ಯೂಬ್ ಸ್ಟಾರ್ಟ್ ಆದಾಗಿಂದನೂ. ಸೊ ಮನೆಯವ್ರಿಗೆ ಪಾಪ ಕೇಳಕ್ಕೆ ಕೂರಕ್ಕಾಗಲ್ವಲ್ಲ, ಸೊ ಹಂಗಾಗಿ ಮೇಲೆ ಕೂತಿದ್ದಾರೆ. ಸೊ ದಾಸಪ್ಪ ಅವ್ರಿಗೆ, ರೋಹಿತ್ಗೆ, ಸುಜಿತ್ಗೆ 3 ಜನಕ್ಕೂ ಕೂರಿಸಿ ಎಲ್ಲ ಮಾಡಿದ ಅಡುಗೆ ಎಲ್ಲ ಬಡಿಸಿ ಮತ್ತೆ ಊದಿನ ಕಡ್ಡಿಯಿಂದ ಪೂಜೆ ಮಾಡಿದ ಮೇಲೆ ದಾಸಪ್ಪ ಅವರು ಊಟ ಸ್ಟಾರ್ಟ್ ಮಾಡಿ ಅಂದಾಗ ಸ್ಟಾರ್ಟ್ ಮಾಡಬೇಕು. ಸೊ ಇದು ನಮ್ಮ ದೇವರಾಯನ ದುರ್ಗದ ಹಬ್ಬದ ಅಥವಾ ದಾಸಯ್ಯನ ಮಾಡೋ ಅಂಥ ಪದ್ಧತಿ. ಸೊ ಇವರು ದಾಸಪ್ಪ ಅವ್ರು ಬಂದು ನಮ್ಮ ತಂದೆ ಮನೆ ನಮ್ಮ ಚಿಕ್ಕವನಹಳ್ಳಿ ಪಾಳ್ಯದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದೆ. ಅಂದರೆ ನಮ್ಮ ಹಿಂದಿನ ಬ್ಲಾಗ್ಗಳಲ್ಲಿ ನೋಡಿ ನಾಗರಹಬ್ಬದಲ್ಲಿ ಅಮ್ಮಾರು ನಾಗರಹಬ್ಬದಲ್ಲಿ ತೋರಿಸಿದ್ದೀನಿ ನರಸಿಂಹಸ್ವಾಮಿ ದೇವಸ್ಥಾನದ ಇವರು ದಾಸಪ್ಪ ಅವರು. ಸೊ ನಮ್ಗೆ ಅವ್ರನ್ನೇ ಕರೆಸಿ ಅಭ್ಯಾಸ. ಸೊ ಹಂಗಾಗಿ ನಾವು ಅವ್ರಿಗೆ ಹೇಳ್ಬಿಡ್ತೀವಿ. ನಮಗೊಂಥರ ನಮ್ಮ ಅಪ್ಪವ್ರ ಮನೆ ಯಾವುದೇ ಕಾರ್ಯಗಳಾಗಲಿ ಅವರೇ ಮಾಡಿಕೊಡೋದು, ಮದುವೆ, ಗೃಹ ಪ್ರವೇಶ ಇದಕ್ಕೆಲ್ಲನೂ. ಸೊ ನಮ್ಮನೆ ಗೃಹ ಪ್ರವೇಶ ಇದಕ್ಕೆಲ್ಲನೂ ಇವರೇ ಮಾಡಿಕೊಟ್ಟಿರೋದು. ಸೊ ಹಂಗಾಗಿ ಅವ್ರನ್ನೇ ಕರೆಸ್ತೀವಿ. ಇವಾಗ ಊಟ ಶುರು ಮಾಡ್ತಾಯಿದ್ದೀವಿ. ಊಟ ಅಂತೂ ತುಂಬ ಹೆವಿನೇ ಆಗೋಯ್ತು, ಯಾಕೆಂದರೆ ವೆರೈಟೀಸ್ ತುಂಬಾ ಮಾಡಿದೆ. ನಮ್ಮ ಮನೆಯವ್ರು ಯಾಕೆ ಇಷ್ಟೊಂದು ವೆರೈಟೀಸ್ ಮಾಡಿದ್ಯಾ ಅಂತ ಅಂತಿದ್ರು. ಮನೆ ಅಷ್ಟು ಮಾಡಲಿಲ್ಲ ಅಂದರೆ ಹೇಗೆ ಹಬ್ಬ ಅಂತ ಅನ್ನಿಸ್ಕೊಳುತ್ತಾ. ನಮ್ಮ ಸೂಜಿ ನೋಡಿ ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದಾಳೆ ಅಂತ. 3 ನಮ ಇಟ್ಕೊಂಡು ಪಂಚೆ ಉಟ್ಕೊಂಡು ನಮ್ಮ ಬಂಗಾರ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದೆ. ಸೊ ಎಲ್ಲರೂ ಕೂಡ ಊಟ ಮಾಡ್ತಾ ಇದ್ದಾರೆ. ಎಲ್ರದ್ದು ಊಟ ಕೂಡ ಆಯಿತು. ಇವಾಗ ಪಾತ್ರೆ ತೊಳೆ ಪ್ರೋಗ್ರಾಮು. ಸೊ ನಾನು ಮಲಗಿಬಿಟ್ಟಿದ್ದೆ, ನಾನು 3:30ಗೆ ಎದ್ದಿದ್ದಲ್ವಾ. ಸೊ ಅಡುಗೆ ಎಲ್ಲ ತುಂಬ ಚೆನ್ನಾಗಿ, ಅಪ್ಪ ಅಮ್ಮ ಅಣ್ಣ ಅಷ್ಟೇ ಬಂದಿದ್ದು. 4-5 ಜನಕ್ಕೆ ದಾಸಪ್ಪನ ಇಡ್ಸಿದ ಮೇಲೆ ಊಟ ಮಾಡಿಸ್ಲೇಬೇಕು, ಹಂಗಾಗಿ ನಾವು. ಸೊ ಅಡುಗೆ ಎಲ್ಲ ಚೆನ್ನಾಗಿತ್ತು, ಎಲ್ಲರದ್ದು ಊಟ ಆಯಿತು. ಪಾತ್ರೆ ತೊಳಿಬೇಕು ಇವಾಗ. ಪಾತ್ರೆ ತೊಳೆದ್ರೆ ನಾಳೆ ಊರಿಗೆ ಹೋಗ್ಬೇಕು. ನಮ್ಮ ಮುತ್ಪುರದಿಂದ ಶನ್ಮಾತ್ಮ ಬರ್ತಾ ಇದೆ. ಪೂಜೆ ಎಲ್ಲ ಚೆನ್ನಾಗಾಯಿತು. ಶಂಕಿನ ಕೂಗು ಹಾಕಿಸ್ಬೇಕಂತೆ. ನಿಜವಾಗ್ಲೂ ಶಂಕಿನ ಕೂಗು ಹಾಕಿದ ತಕ್ಷಣ ಮನೆಯಲ್ಲಿರೋಂಥ ನೆಗೆಟಿವ್ ಎನರ್ಜಿ ಎಲ್ಲ ಹೊರಗೆ ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ. ತುಂಬ ಚೆನ್ನಾಗಾಯಿತು ಪೂಜೆ ಅಂತೂ. ಈ ವರ್ಷದ ದೇವರಾಯನ ದುರ್ಗದ ಹಬ್ಬದ ಪೂಜೆನೂ ಕೂಡ ಮುಗಿಸ್ದೆ. ನಾನಂತೂ ಬಿಡಿ ಯಾವಾಗಲೂ ಹಬ್ಬ ಹರಿದಿನ ಪೂಜೆ, ಸೊ ನಾನು ಯಾವಾಗಲೂ ಇದರಲ್ಲೇ ಇರ್ತೀನಿ. ನನ್ನ ಬ್ಲಾಗೆಲ್ಲ ಆಲ್ಮೋಸ್ಟ್ ಇದರಲ್ಲೇ ಇರುತ್ತೆ. ಸೊ ಪಾತ್ರೆ ಎಲ್ಲ ತೊಳೆಯೋಣ ಈಗ. ಪಾತ್ರೆ ತೊಳೆದ್ಬಿಟ್ಟು ಕಸ ಗುಡಿಸಿ ಮತ್ತೆ ಮನೆಯೆಲ್ಲ ಕ್ಲೀನ್ ಮಾಡಿ ಸಂಜೆ ದೀಪ ಹಚ್ಬೇಕು. ಅಂದರೆ ಇವತ್ತು ಗ್ರಹಣ ಇರೋದ್ರಿಂದ ದೇವರಾಯನ ದುರ್ಗದಲ್ಲೂ ಕೂಡ 1 ಗಂಟೆ ಒಳಗೆ ತೇರನ್ನು ಎಳೆದು ಮತ್ತು ರಿಟರ್ನು ಕೂಡ ಗ್ರಹಣ ಇರೋದ್ರಿಂದ ಆವಾಗಲೇ ಎಳೆದುಬಿಟ್ಟಿದ್ದಾರೆ. ಪೂಜೆ ಮುಗಿಸಿ ಆವಾಗಲೇ ಎಳೆದು ಅದಾದಮೇಲೆ ದೇವಸ್ಥಾನ ಕ್ಲೋಸ್ ಮಾಡಿದ್ದಾರೆ. ದೇವಸ್ಥಾನ ಕ್ಲೋಸ್ ಮಾಡಿ ಕೊಪ್ಪಳ ಹಾಕೋರು ಎಲ್ಲ ಹಾಕಿದ್ದಾರೆ. ನಾಳೆ ಊಟದ್ದು ಅಂದರೆ ಅರ್ಸೇವೆ ಅಂತೆಲ್ಲ ಹಚ್ಕೊಂಡಿರ್ತಾರೆ ನೋಡ್ರಿ, ಅದೆಲ್ಲ ನಾಳೆ ಮಾಡ್ತಾರೆ. ಇವತ್ತು ಗ್ರಹಣ ಇರೋದ್ರಿಂದ ಏನೂ ಇಲ್ಲ. ಇವತ್ತು ಮುಗಿಸ್ಬಿಟ್ಟಿದ್ದಾರೆ 2 ಗಂಟೆ ಅಷ್ಟೊತ್ತಿಗೆಲ್ಲ. ದರ್ಶನ ಎಲ್ಲ ಕ್ಲೋಸು. ಇನ್ನೇನಿದ್ರು 8 ಗಂಟೆಗೆ ಓಪನ್ನು ದೇವಸ್ಥಾನ. ಹಂಗಾಗಿ ಸಾಮಾನ್ಯ ಜನ ಸ್ವಲ್ಪ ಕಡಿಮೆ ಇರ್ತಾರೆ ಅಂತ ಅನಿಸುತ್ತೆ. ನಮ್ಮ ದೇವರಾಯನ ದುರ್ಗದ್ದು ಅಂದರೆ ಅದು ಕೂಡ ಬ್ರಹ್ಮರಥೋತ್ಸವ. ಮುಂಚೆ ಎಲ್ಲ ಹೋಗ್ತಾ ಇದ್ವಿ, ಈಗ ಆಗಲ್ಲ ಹೋಗೋಕ್ಕೆ. ಮನೆಯವ್ರಿಗೆ ಏಟಾದಾಗಿಂದ ನಿಲ್ಲಿಸ್ಬಿಟ್ಟಿದ್ದೀನಿ. ತೇರಿನ ದಿವಸನೇ ಹೋಗ್ತಾ ಇದ್ದೆ ನಾನು ಕೂಡ. ಜಾತ್ರೆಗೆ ಹೋಗಿ ದರ್ಶನ ಮಾಡಿಕೊಂಡು ಬರ್ತಾಯಿದ್ವಿ. ಸೊ ಮನೆಯಲ್ಲೇ ಇಷ್ಟೊಂದು ವೈಭವವಾಗಿ ಮಾಡ್ತೀವಿ. ಮನೇಲೇ ಇಷ್ಟೊಂದು ಅದ್ದೂರಿಯಾಗಿ ಮಾಡ್ತೀವಿ. ಇನ್ನು ನೆಕ್ಸ್ಟ್ ಡೇ ಹೋಗಿ ಮಾಡ್ತೀವಿ. ಆ್ಯಕ್ಚುಲಿ ನಮ್ಮ ಊರಲ್ಲೆಲ್ಲ ನೆನ್ನೆನೇ ಮಾಡಿದ್ದಾರೆ. ಇವತ್ತು ತೇರಿಗೆ ಹೋಗೋರೆಲ್ಲ ಹೋಗ್ತಾರೆ ದೇವರಾಯನ ದುರ್ಗದ ತೇರಿಗೆ. ನಿದ್ದೆ ಇಲ್ಲ, ನನ್ನ ಫೇಸ್ ಅಂತೂ ನೋಡೋಕ್ಕಾಗ್ತಾಯಿಲ್ಲ. ಪಾತ್ರೆ ಶ್ವೇತಾ ಅವ್ರ ಹತ್ರ ತೊಗೊಂಡಿರೋಂಥ ಸ್ಯಾರಿ, ಶ್ವೇತಾ ಅವ್ರ ಹತ್ರ ತೊಗೊಂಡಿರೋ ಸ್ಯಾರಿ. ಸೊ ಡಿಸೈನ್ ಹೇಗೆ ಮಾಡಿದ್ದಾರೆ ಗೊತ್ತಾ ನೋಡಿ, ಇದೆ ಡಿಸೈನು. ಈ ಮಧ್ಯಕ್ಕೆ ಬೀಡ್ಸ್ ಬರಬೇಕು. ಸೊ ಆ ಕಡೆ ಈ ಕಡೆ ಹೋಗಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ನಾನೇ ಈ ಡಿಸೈನ್ನ ನೋಡಿ ಸೆಲೆಕ್ಟ್ ಮಾಡಿ ಸ್ಟಿಚ್ ಮಾಡಿಸಿದ್ದೀನಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ನಾನು ಪ್ರತಿಯೊಂದು ಬ್ಲೌಸ್ಗಳ ಬಗ್ಗೆನೂ ಹೇಳ್ತಾ ಇರ್ತೀನಿ. ಸೊ ಇಷ್ಟೇ ಚೆನ್ನಾಗಿ ನೋಡಿ, ಯಾವುದೇ ರಿಂಕಲ್ಸ್ ಇಲ್ಲ, ಏನಿಲ್ಲ, ಎಷ್ಟು ನೀಟಾಗಿ ಮಾಡಿಕೊಡ್ತಾರೆ ಅಂದರೆ. ನಾನು ಇತ್ತೀಚೆಗೆ ಎಲ್ಲ ಬ್ಲೌಸ್ಗಳು ಪ್ಯಾಡೆಡ್ ಹಾಕಿ ಸ್ಟಿಚ್ ಮಾಡಿಸ್ತೀನಿ. ಯಾಕೆಂದರೆ ಈ ಥರ ಡೀಪೆಲ್ಲ ಸ್ವಲ್ಪ ಬ್ರಾಡ್ ಇದ್ದಾಗ ಹಾಕೊಳ್ಳೋದು. ಡೀಟೇಲಾಗಿ ಬೇಕು ಅಂದರೆ ಇನ್ನೂ ಒಂದಿದೆ. ಸೊ ಅದು ಇದು 2 ಒಟ್ಟಿಗೆ ತೋರಿಸ್ತೀನಿ. ಸೊ ಬ್ಲೌಸ್ ಡಿಸೈನ್ಸ್ ಅಂತೂ ತುಂಬಾ ಇಷ್ಟ ಆಯಿತು. ಇದು ನಾನೇ ಕೇಳಿ ಸ್ಟಿಚ್ ಮಾಡಿಸಿದ್ದಂಥದ್ದು ನೋಡಿ. ಸೊ ಇದು ತುಂಬ ಟೈಮ್ ಹಿಡಿತು ಇದು ಸ್ಟಿಚ್ ಮಾಡಲಿಕ್ಕೆ ಅಂತ ಅಂದರು. ಸೊ ಭಾಳ ಇಷ್ಟ ಆಯಿತು. ಇನ್ನು ಸ್ಯಾರಿ ಬಗ್ಗೆ ಹೇಳಬೇಕು ಅಂದರೆ ನೋಡಿ, ಸಿಂಪಲ್ ಸ್ಯಾರಿ ಇದು, ಜಾರ್ಜೆಟ್ ಸ್ಯಾರಿ. ಸೊ ಶ್ವೇತಾ ಅವ್ರ ಹತ್ರ ಈ ಕಲರ್ನ ಇಷ್ಟಪಟ್ಟು ತೊಗೊಂಡಿದ್ದೆ. ಸೊ ಯಾವ್ದಕ್ಕಾದ್ರೆ ಈ ಥರ ಸಿಂಪಲ್ ಪೂಜೆಗಳಿಗೆ ಇದಕ್ಕೆಲ್ಲ ಆಗುತ್ತೆ ಅಂತ. ಸೊ
ಬ್ಲೌಸು ಸ್ಯಾರಿ ಎಲ್ಲ ತುಂಬ ಇಷ್ಟ ಆಯಿತು. ಏನು ಗೊತ್ತಾ, ನಾನು ಏನೇ ಯಾವುದೇ ಸ್ಯಾರಿ ವೇರ್ ಮಾಡಿದ್ರು ಎಲ್ಲರೂ ಕಮೆಂಟ್ ಮಾಡ್ತಾ ಇರ್ತೀರ. ಸೊ ಸೀರೆನೇ ನಿಮಗೆ ಯಾರೋ ಒಬ್ಬರು ಲಾಸ್ಟ್ ಟೈಮ್ ಕಮೆಂಟ್ ಮಾಡಿದರು, ಅದೇನು ಸೀರೆನೇ ನಿಮಗೆ ಚೆನ್ನಾಗಿ ಕಾಣಿಸುತ್ತೋ ಅಥವಾ ನೀವು ಉಟ್ಟ ಮೇಲೆ ಸೀರೆಗೆ ಮೆರುಗು ಬರುತ್ತೋ ಏನೋ ಗೊತ್ತಿಲ್ಲ. ಬಟ್ ನನಗೆ ಸೀರೆ ಹಾಕಿದ್ರಂತೂ ಸೂಪರಾಗಿ ಕಾಣಿಸ್ತೀರಾ, ಯಾವುದೇ ಡ್ರೆಸ್ ಹಾಕಿದ್ರು ಕೂಡ ಅಷ್ಟೇ ಚೆನ್ನಾಗಿ ಕಾಣಿಸ್ತೀರಾ ಅಂತ ಹೇಳ್ತಿರ್ತಾರೆ. ತುಂಬ ಖುಷಿ ಆಗುತ್ತೆ. ಈ ಬ್ಲೌಸ್ ಡಿಸೈನ್ ಅಂತೂ ಯಾರಿಗಾದ್ರೂ ಬೇಕಂದರೆ ಖಂಡಿತ ಮಿಸ್ ಮಾಡ್ಕೋಬೇಡಿ. ಹೊಸ ಟ್ರೆಂಡಿಂಗಲ್ಲಿ ಬ್ಲೌಸ್ ಬೇಕು ಅಂತಂದರೆ ಅಷ್ಟೇ ಚೆನ್ನಾಗಿ ಮಾಡಿಕೊಡ್ತಾರೆ. ಸೊ ನನಗೇನು ಗೊತ್ತಾ, 100 ರುಪೀಸ್ ಜಾಸ್ತಿ ತೊಗೊಂಡ್ರೂ ಪರವಾಗಿಲ್ಲ, ಬ್ಲೌಸ್ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿಕೊಡ್ಬೇಕು. ಅದರಲ್ಲಿ ಮಾತಾಡೋಂಗೆ ಇಲ್ಲ, ಎಷ್ಟು ಚೆನ್ನಾಗಿದೆ ಗೊತ್ತಾ ಡಿಸೈನ್ ಅಂತೂ. ಸೊ ನಿಮಗೆ ನಾಳೆ ನಾಡರಲ್ಲಿ ನಾನು ನಿಮಗೆ ಈ ಬ್ಲೌಸ್ ಡಿಸೈನ ಶೇರ್ ಮಾಡ್ತೀನಿ. ಸೊ ನೋಡಿ ಎಷ್ಟು ನೀಟಾಗಿ ಫಿನಿಶಿಂಗ್ ಕೊಟ್ಟಿರ್ತಾರೆ ಅಂತಂದರೆ. ಸೊ ಇನ್ನೊಂದು ಮೈಸೂರು ಸಿಲ್ಕ್ ಸ್ಟಿಚ್ಚಿಗೆ ಹಾಕಿದ್ದೆ. ಸೊ ನಾನು ಲಾಸ್ಟ್ ಟೈಮ್ ಯಾವಾಗೋ ನಿಮಗೆ ತೋರಿಸಿದ್ದೆ, ನಾನು ಒಂದು ಪೇಜಿಂದ ತರಿಸ್ಕೊಂಡಿದ್ದೆ ಅಂತ. ಸೊ ಅವ್ರದ್ದು ಸ್ಟಿಚ್ಗೆ ಹಾಕಿದ್ದೀನಿ. ನೋಡೋಣ, ಯುಗಾದಿಗೂ ಕೂಡ ಅವ್ರದ್ದೇ ಕಲೆಕ್ಷನಿಂದ ಒಂದು ಮೈಸೂರು ಸಿಲ್ಕ್ ತರಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಯಾವುದಾದ್ರೂ ಕಲರ್ ಇಷ್ಟ ಆದರೆ ಹಬ್ಬ ಏನೋ ಆಯಿತು ಸ್ನೇಹಿತರೆ, ಆದರೆ ಈಗಿದೆ ನೋಡಿ ಮಾರಿ ಹಬ್ಬ, ದೊಡ್ಡ ಹಬ್ಬ. ಇವು ತೊಳೆಯೋದಿದೆಯಲ್ಲ, ಸೊ ಒಂದು ಆಲ್ಮೋಸ್ಟ್ ಅದೇ ತೊಳೆದಿದ್ದೀನಿ. ಮಿಕ್ಕಿದ್ದು ಡಿಶ್ ವಾಷರ್ಗೆ ಹಾಕಿದ್ದೀರಿ, ಇನ್ನೊಂದಷ್ಟು ಇವಾಗ ತೊಳೆಯೋಣ ಅಂತ ಬಂದೆ. ಇವಾಗ ತೊಳಿಬೇಕು ನೋಡಿ. ಇನ್ನೂ ಎಲ್ಲ ವೇಸ್ಟೇಜ್ ಎಲ್ಲ ಆಚೆಗೆ. ಅಮ್ಮ ಯಾಕೆ ಬಂದಿಲ್ಲ ಅಂತ ಕೇಳ್ತಾಯಿದ್ರು. ಇಲ್ಲ, ಬೆಳಗ್ಗೆ ಬಂದು ಎಲ್ಲರೂ ಊಟ ಮಾಡ್ಕೊಂಡು ಹೋದ್ರು. ಸೊ ಅಮ್ಮಂಗೆ ತುಂಬ ಜ್ವರ ಇತ್ತು, ಹಂಗಾಗಿ ನಾನು ಫೋರ್ಸ್ ಮಾಡಿ ಕರೆಯೋದಕ್ಕೆ ಹೋಗಲಿಲ್ಲ, ಎಲ್ಲ ನಾನೇ ಮಾಡಿಕೊಂಡೆ. ಇನ್ನೆಲ್ಲ ಕೆಲಸ ಮುಗಿಸಿ ತುಂಬ ಮೈಕೈ ನೋವಾಗಿತ್ತು. ಸಂಜೆ ದೀಪ ಹಚ್ಚಿ ಊಟ ಮಾಡಿ ಬಾಲ್ಕನಿಲಿ ಒಂದು ಅರ್ಧ ಗಂಟೆ ಕೂತ್ಕೊಂಡು ಟೈಮ್ ಕಳೆದು ಇವತ್ತಿನ ಬ್ಲಾಗ್ನ ಮುಗಿಸ್ದೆ. ಸೊ ಮುಂದಿನ ಬ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು.